ಶಿಲ್ಪ ಮಾತಾಡೋದು, ಪ್ರಾಪರ್ಟೀಸ್ ಕರ್ನಾಟಕ. ಇದು KRS ಬ್ಯಾಕ್ ವಾಟ್ರು, ಬ್ಯೂಟಿಫುಲ್ ವ್ಯೂಸು. ಇದು ಲ್ಯಾಂಡ್ ಬಂದು ಜಸ್ಟ್ ಲೈಕ್ ಎ ಐಲ್ಯಾಂಡ್, ಸೆಮಿ ಐಲ್ಯಾಂಡ್ ಅಂತ ಕರಿಬೋದು. ಅಂದರೆ ಇದು ನಾರ್ತ್ಗೂ ಕೂಡ ಒಂದು ರಿಚೆಸ್ಟ್ ವ್ಯೂಸ್ ಕಾಣ್ತೀರ. ಹೆಗೇನ್ ವೆಸ್ಟ್ಗೂ ಕೂಡ ಇಲ್ಲ, ಇದು ಬ್ಯಾಕ್ ವಾಟ್ರ್ ಟರ್ನ್ ಆಗುತ್ತೆ. ಮತ್ತು ಹೆಗೇನು ಇಲ್ಲೊಂದಷ್ಟು ಭೂಮಿ ಆದಮೇಲೆ ಮತ್ತೆ ಹೆಗೇನ್ ಸೌತ್ಗೂ ಕೂಡ ಈ ಬ್ಯಾಕ್ ವಾಟ್ರು ಟರ್ನ್ ಆಗುತ್ತೆ, ಆಯಿತಾ. ಸೊ ಜಸ್ಟ್ ಲೈಕ್ ಎ ಹೈಲ್ಯಾಂಡ್. ನಾವು ನೋಡ್ಬೋದು ವ್ಯೂಸನ್ನು ನೋಡಿ, ಎಷ್ಟು ವ್ಯೂಸು ಚೆನ್ನಾಗಿದೆ. ಅಂದರೆ ಈ ಲ್ಯಾಂಡಿಗೆ ನಾರ್ತ್ ಕಡೆ ಏನು ಬ್ಯಾಕ್ ವಾಟ್ರ್ ಲೊಕೇಶನ್ ಆಗಿದೆಯಲ್ಲ, ಈ ಲೊಕೇಟೆಡ್ ಮುಖಾಂತರ ಹೇಳೋದಾದರೆ ಪೂರ್ವ ಪಶ್ಚಿಮ ಹೇಗೆ ಲ್ಯಾಂಡು ಎಷ್ಟು ದೊಡ್ಡ ಮಟ್ಟದಲ್ಲಿದೆಯೋ ಅಷ್ಟು ದೊಡ್ಡ ಮಟ್ಟದ ಸುತ್ತಳತಿನಲ್ಲಿ ಈ ಒಂದು KRS ಬ್ಯಾಕ್ ವಾಟ್ರು ಸರೌಂಡಿಂಗ್ ಆಗಿದೆ. ಈ ಥರ ಯಾವುದೇ ಲ್ಯಾಂಡ್ಗೆ ಇಷ್ಟು ದೊಡ್ಡ ಮಟ್ಟದ ಮಟ್ಟದ ಈ ಬ್ಯಾಕ್ ವಾಟ್ರ್ ಆ್ಯಕ್ಸಸ್ಸನ್ನು, ವ್ಯೂಸನ್ನು ಮತ್ತು ಅಡ್ಜಸ್ಟೆಂಟ್ ಬರ್ತಕ್ಕಂತಹ ಏನು ಲೆಂತ್ ಬ್ಯಾಕ್ ವಾಟ್ರು ವ್ಯೂ ಇದೆಯಲ್ಲ, ಅದನ್ನು ಎಲ್ಲೂ ಕೂಡ ಕಾಣಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ವೆರಿ ರೇರಬಲ್ ವ್ಯೂಸ್ ಆಫ್ ದ ಲ್ಯಾಂಡ್. ನೋಡ್ತಾ ಇರ್ಬೇಕು ಅನಿಸುತ್ತೆ. ಒಂದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಬಹುಶಃ ಅದು ನಿಮ್ಗೆ ಕಾಣ್ಬೋದು, ಬ್ಲರ್ ಥರ ಕಾಣ್ಬೋದು ಅಂತ ಕಾಣುತ್ತೆ. ಅಲ್ಲಿ ಕಾಣ್ತಾ ಇಲ್ಲ, ಇದು ಒಂದು ದ್ವೀಪ ಐಲ್ಯಾಂಡು. ಅಂದರೆ ಹೇಮಾವತಿ, ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ 3 ರಿವರ್ ಬಂದು ಸಂಗಮ ಆಗ್ತಕ್ಕಂಥ ಒಂದು ಸಂಗಮ ಸ್ಥಳ. ಅದ್ರ ಪಕ್ಕದಲ್ಲಿ ಒಂದು ವೈಟ್ ಕಾಣ್ತಾ ಇದೆಯಲ್ಲ, ಅದು ಭೂವರಹ ಸ್ವಾಮಿ ಟೆಂಪಲ್ಲು. ಇಲ್ಲಿ ನಿಂತ್ಕೊಂಡ್ರೆ ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ವೀಡಿಯೋದಲ್ಲಿ ನಿಮಗೆ ಯಾವ ಥರ ಕಾಣುತ್ತೋ ಗೊತ್ತಿಲ್ಲ, ಆದರೂ ಎಂಜಾಯ್ ಮಾಡಿ. ಅಂದರೆ ಇದೆಲ್ಲ ಈ ಬ್ಯಾಕ್ ವಾಟರ್ಗೆ ಸಂಬಂಧಪಟ್ಟಂತಹ ಒಂದು ಖರಾಬು ಲ್ಯಾಂಡು. ಇಲ್ಲಿಗೆ ಬಂದರೆ ಈ ಹಸು ಮೇಯ್ತಿದೆಯಲ್ಲ, ಇಲ್ಲಿಗೆ ಬಂದರೆ ಕರೆಕ್ಟಾಗಿ ಕಂಡಂಬಾಡಿ ಕಟ್ಟೆ KRS 124 ಅಡಿ ತುಂಬಿದೆ ಅಂತ. ಈಗ 122 ಇದೆ, ಆಯಿತಾ. ಯಾವುದೇ ಕಾರಣಕ್ಕೂ ಈ ಲ್ಯಾಂಡ್ಗೆ ಬರೋದಿಲ್ಲ. ಲ್ಯಾಂಡು ಸ್ವಲ್ಪ ಎತ್ತರವಾಗಿದೆ. ಈ ಲ್ಯಾಂಡು 4 ಎಕರೆ 30 ಗುಂಟೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ರೀಸೆಂಟಾಗಿ ತೊಗೊಂಡಿದ್ದಾರೆ. ಡಾಕ್ಯುಮೆಂಟ್ ಕ್ಲಿಯರ್ ಇದೆ, ಜನರಲ್ಲು. ಈ ವ್ಯೂಸ್ ನೋಡ್ತಾ ಇದ್ದರೆ ಇಲ್ಲಿಂದ ನಾವು ಹೋಗ್ಲಿಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ಇದು ವ್ಯೂಸ್ ಇದು ತಾವು ಮುಂದೆ ನೋಡ್ಬೋದು. ಅಲ್ಲೊಂದು ಸಣ್ಣ ಐಲ್ಯಾಂಡ್ ಥರ ಕಾಣುತ್ತಲ್ಲ, ಅದೊಂದು ಲ್ಯಾಂಡ್, ಅದು ಇನ್ನೂ ಚೆನ್ನಾಗಿದೆ. ಇದು ಲ್ಯಾಂಡು. ಇಲ್ಲಿಂದ ಹೋದರೆ ಅದು ಲ್ಯಾಂಡ್ ಎಂಡ್ ಆಗುತ್ತೆ. ಅಲ್ಲಿಗೆ ಒಂಥರ ಲೈಟ್ ಬ್ಲೂ ಕಾಣ್ತಿದೆಯಲ್ಲ, ಅಲ್ಲಿಗೆ ಲ್ಯಾಂಡ್ ಎಂಡ್ ಆಗುತ್ತೆ. ಮತ್ತು ಅಲ್ಲಿಂದ ಮತ್ತೆ ಹೇಗೇನ್ ಬ್ಯಾಕ್ ವಾಟ್ರ್ ವ್ಯೂಸ್ ಸ್ಟಾರ್ಟ್ ಆಗುತ್ತೆ. ಪವರ್ ಇದೆ. ಪಕ್ಕದಲ್ಲಿ ಒಂದು 1/2 ಕಿಲೋಮೀಟ್ರಲ್ಲಿ ಒಂದು ವಿಲೇಜ್ ಬರುತ್ತೆ. 1 ಕಿಲೋಮೀಟ್ರ್ ಆಗ್ಬೋದು. ಈ ಬ್ಯಾಕ್ ವಾಟ್ರ್ ಹೆಂಗೆ ಹೋಗುತ್ತೋ ಆ ಥರ ಇದು ಲ್ಯಾಂಡ್ ಸುತ್ತಾಳ್ತೇನೆ ಹೊಂದಿರತಕ್ಕಂಥ ಒಂದು ದೊಡ್ಡ ವ್ಯೂಸ್ ಲ್ಯಾಂಡ್. ಇದು ಬ್ಯೂಟಿಫುಲ್. ನಾವು ಎಷ್ಟು ದೂರ ನಾವು ಲ್ಯಾಂಡ್ ಬಗ್ಗೆ ನಡ್ಕೊಂಡು ಹೋಗ್ತಿರ್ತೀವೋ ಅಷ್ಟು ವ್ಯೂಸನ್ನು ಎಡಗಡೆಯಿಂದ ಕಾಣ್ಬೋದು. ಅದು ಲ್ಯಾಂಡ್ಗೆ ಇದು ನಾರ್ತ್ ಕಡೆ ಲೊಕೇಟೆಡ್ ಆಗಿದೆ. ಎಷ್ಟೇ ತುಂಬಿದರೂ ಕೂಡ 124 ಕಡೆ ಆದ ತಕ್ಷಣ ಅದು ಕ್ರೆಸ್ಟ್ ಗಿಡೆಲ್ಲ ಓಪನ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ನೀರು ಬರೋಲ್ಲ. ಇದು ಲಾಸ್ಟು. ಇದೆಲ್ಲ ಅದರದ್ದು ಖರಾಬು. ಸದ್ಯಕ್ಕೆ ಇವರು ಪ್ಯಾಡಿ ಬೆಳೀತಾ ಇದ್ದಾರೆ. ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಥರದ ಆ್ಯಕ್ಟಿವಿಟೀಸನ್ನು ಇಲ್ಲಿ ಮಾಡ್ಬೋದು. ಚೆನ್ನಾಗಿದೆ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು. ಬ್ಯೂಟಿಫುಲ್.
ಲ್ಯಾಂಡು ಲೆಂತು ಪೂರ್ವ ಪಶ್ಚಿಮ ತುಂಬ ಲೆಂತ್ ಇದೆ. ಅದ್ರ ಎಡಗಡೆ ಬರ್ತಾ ಇರೋದು ಉತ್ತರ ದಿಕ್ಕಿನಲ್ಲಿ ಬ್ಯಾಕ್ ವಾಟ್ರನ್ನು ತುಂಬ ಲೆಂತಿಯಾಗಿ ಕಾಣ್ಬೋದು. ಎಲ್ಲ ರೀತಿ ಅನುಕೂಲವಾಗಿದೆ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಮೈಸೂರಿಗೆ ಇದು ರಫ್ಲಿ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ಲ್ಯಾಂಡ್ ತನಕನೂ ಕೂಡ ಬ್ಯೂಟಿಫುಲ್ ಟಾರ್ ರೋಡು. ಜಸ್ಟ್ 1/2 ಕಿಲೋಮೀಟ್ರ್ ಮಾತ್ರ ಮಡ್ ರೋಡ್ ಬರುತ್ತೆ, ಮಿಕ್ಕಿದೆಲ್ಲ ಡಾಂಬರ್ ರೋಡ್. ಚೆನ್ನಾಗಿದೆ, ತುಂಬ ಎತ್ತರವಾದ ಪ್ರದೇಶ. ಇಲ್ಲಿ ನಿಂತ್ಕೊಂಡ್ರೆ ಒಳ್ಳೆ ವ್ಯೂಸನ್ನು ಎಂಜಾಯ್ ಮಾಡ್ಬೋದು. ಭೂಮಿ ಈ ಥರ ಬರುತ್ತೆ. ಇದೆಲ್ಲ ಸರ್ಕೊಳ್ಳುತ್ತೆ ಭೂಮಿ. ಅಲ್ಲಿ ಕಾಣ್ತಿರ್ತಕ್ಕ ಏನು ಲೈಟ್ ಬ್ಲೂ ಕಾಣ್ತಿಲ್ಲ, ಅದೆಲ್ಲ ಕಾವೇರಿ KRSನ ಬ್ಯಾಕ್ ವಾಟ್ರು. ಆಸಕ್ತಿದಾಯಕರು ಕಾಲ್ ಮಾಡ್ಬೋದು. ನಾನು ಉಡುಪ 9901323456.